ಇತ್ತೀಚಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಅದೆಷ್ಟೋ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಉದಾಹರಣೆಯಾಗಿ ಇಲ್ಲೊಂದು ಶಾಲೆಯಲ್ಲಿ ಒಂದೇ ಕೊಠಡಿ ಇದ್ದು ಅದರಲ್ಲಿ 3 ತರಗತಿ ನಡೆಸ್ತಾ ಇದ್ದಾರೆ. ಕೆಲವೊಂದು ಕೊಠಡಿಗಳಿಗೆ ಬೀಗ ಜಡಿಸಿದ್ದಾರೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ವಿದ್ಯಾರ್ಥಿಗಳಿಗೆ ಸಿಗ್ತಿಲ್ಲ ಮೂಲಭೂತ ಸೌಕರ್ಯ. ಕೊಠಡಿ ವ್ಯವಸ್ಥೆ ಇಲ್ಲದೆ ಸ್ಟೂಡೆಂಟ್ಸ್ಗಳ ಪರದಾಟ. ಶಿಥಿಲಾವಸ್ಥೆಯಲ್ಲಿರುವ ಶಾಲೆಯ ಕಟ್ಟಡ ಯಾವಾಗ ಬೀಳುತ್ತೋ ಅನ್ನೋ ಭಯದಲ್ಲಿ ಮಕ್ಕಳು. ಹೊರಾಂಗಣದಲ್ಲಿಯೇ ಪಾಠ ಮಾಡ್ತಿರುವ ಶಿಕ್ಷಕರು. ಇದು ಚಿಕ್ಕಮಗಳೂರು ಜಿಲ್ಲೆಯ ಬೀಲೆಕಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಿತಿ. ಒಂದೇ ಕೊಠಡಿಯಲ್ಲಿ 1 ರಿಂದ 3ನೇ ತರಗತಿವರೆಗೆ ಪಾಠ ಮಾಡ್ತಿದ್ದಾರೆ. 4, 5ನೇ ತರಗತಿಯವರೆಗೆ ಹೊರಾಂಗಣದಲ್ಲಿ ಪಾಠ ಮಾಡಲಾಗ್ತಿದೆ. ಇನ್ನು ಇಲ್ಲಿ ಕೊಠಡಿಗಳು ಇದ್ದು ಇಲ್ಲದಂತೆ. ಯಾಕಂದ್ರೆ ಶಿಥಿಲಾವಸ್ಥೆಗೆ ತಲುಪಿದೆ. ಯಾವಾಗ ಕೊಠಡಿಗಳು ಬೀಳುತ್ತವೆ ಅನ್ನೋ ಆತಂಕವಿದೆ. ನಾವು ಓದಿದಂತ ಶಾಲೆ ಇದು. ಶಾಲೆ ತುಂಬಾ ಹಳೆಯದು, ಮತ್ತೆ ಬಿದ್ದೋಗಿದ್ನ ಬಂದು ರಜೆಯಲ್ಲಿ ಬಂದು ರಿಪೇರಿ ಮಾಡೋಗಿದ್ದಾರೆ ಗ್ರಾಮ ಪಂಚಾಯತಿಯವರು. ಎಷ್ಟೇ ಪಾಪ ಟೀಚರ್ಸ್ ಎಷ್ಟೇ ಹೇಳಿದ್ರು ಇಲ್ಲಿ ಒಂದು ಹೊಸ ಶಾಲೆ ಅಂತೂ ಆಗ್ತಾ ಇಲ್ಲ. ನಾವ್ ಹೇಳೋದಿಷ್ಟೇ, 1 ರಿಂದ 5ನೇ ಕ್ಲಾಸ್ ವರೆಗೂ ಒಂದೇ ತರಗತಿಯಲ್ಲಿ ಪಾಠ ಮಾಡ್ತಿದ್ದಾರೆ ಟೀಚರ್ಸ್. ಒಬ್ರು ಮಕ್ಳಿಗೆ ಅರ್ಥ ಆದ್ರೆ ಒಂದ್ ಮಕ್ಳಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಒಂದೇ ತರಗತಿಯಲ್ಲಿ ಎಲ್ಲರಿಗೂ ಪಾಠ ಅಂದ್ರೆ ಒಬ್ರು ಗಮನ ಎಕಡೆ ಹೋಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ನಮಗೆ ಇವ್ರ ವಿದ್ಯಾಭ್ಯಾಸ ಚೆನ್ನಾಗಿದೆ ಇಲ್ಲಿ, ಆದ್ರೆ ಕೊಠಡಿ ಮಾತ್ರ ಇಲ್ಲ. ಕೊಠಡಿ ಮಾತ್ರ ಹೊಸದಾಗಿ ಬೇಕು ಅಂತಾನೆ ನಾವು ಕೇಳೋದು. 1 ರಿಂದ 3ನೇ ತರಗತಿವರೆಗೆ ಕೊಠಡಿ ಒಳಗೆ ಕ್ಲಾಸ್ ನಡೆದ್ರೆ ಹೊರಭಾಗದಲ್ಲಿ 4, 5ನೇ ತರಗತಿಗೆ ಕ್ಲಾಸ್ ಮಾಡಲಾಗ್ತಿದೆ. 1ನೇ ತರಗತಿ ಮಾಡಿದ್ರೆ 2, 3ನೇ ತರಗತಿ ಮಕ್ಕಳು ಅದೇ ಕ್ಲಾಸ್ ಗಳನ್ನ ಕೇಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಸ್ಕೂಲ್ ಬಿದ್ದೋಗಿದೆ, ಅದ್ರಿಂದ ನಮಗೆ ಹೊರಗಡೆ ಕುಸ್ಕೊಂಡು ಮಾಡ್ತಿದ್ದಾರೆ. 4ವರೆಗೂ ಮಾಡ್ಬೇಕು, 5ವರೆಗೂ ಮಾಡ್ಬೇಕು. ತುಂಬಾ ಕಷ್ಟ ಆಗ್ತಿದೆ ನಮಗೆ. ಅದಕ್ಕೆ ಇಲ್ಲಿ ಮಳೆ ಬಂದಾಗ ನಮಗೆ ಇಲ್ಲಿ ನೀರೆಲ್ಲ ಹಾರಿ ಬಟ್ಟೆ ಎಲ್ಲ ನೆಂದೋಗ್ತದೆ. ಅದಕ್ಕೆ ನಮಗೆ ಒಂದು ವರ್ಷ ಶಾಲೆ ಕಟ್ಕೊಡ್ಬೇಕು ಅಂತಿದ್ವಿ. ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕು ಅನ್ನೋದು ಕನ್ನಡಿಗರ ಆಶಯ. ಆದ್ರೆ ಇಲ್ಲಿ ಪುಟಾಣಿ ಮಕ್ಕಳು ಅವ್ಯವಸ್ಥೆಯಲ್ಲೇ ಪಾಠ ಕಲಿಯುವ ಪರಿಸ್ಥಿತಿ ಬಂದಿದೆ. ಇನ್ನಾದ್ರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇತ್ತೀಚಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಅದೆಷ್ಟೋ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಉದಾಹರಣೆಯಾಗಿ ಇಲ್ಲೊಂದು ಶಾಲೆಯಲ್ಲಿ ಒಂದೇ ಕೊಠಡಿ ಇದ್ದು ಅದರಲ್ಲಿ 3 ತರಗತಿ ನಡೆಸ್ತಾ ಇದ್ದಾರೆ. ಕೆಲವೊಂದು ಕೊಠಡಿಗಳಿಗೆ ಬೀಗ ಜಡಿಸಿದ್ದಾರೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ವಿದ್ಯಾರ್ಥಿಗಳಿಗೆ ಸಿಗ್ತಿಲ್ಲ ಮೂಲಭೂತ ಸೌಕರ್ಯ. ಕೊಠಡಿ ವ್ಯವಸ್ಥೆ ಇಲ್ಲದೆ ಸ್ಟೂಡೆಂಟ್ಸ್ಗಳ ಪರದಾಟ. ಶಿಥಿಲಾವಸ್ಥೆಯಲ್ಲಿರುವ ಶಾಲೆಯ ಕಟ್ಟಡ ಯಾವಾಗ ಬೀಳುತ್ತೋ ಅನ್ನೋ ಭಯದಲ್ಲಿ ಮಕ್ಕಳು. ಹೊರಾಂಗಣದಲ್ಲಿಯೇ ಪಾಠ ಮಾಡ್ತಿರುವ ಶಿಕ್ಷಕರು. ಇದು ಚಿಕ್ಕಮಗಳೂರು ಜಿಲ್ಲೆಯ ಬೀಲೆಕಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಿತಿ. ಒಂದೇ ಕೊಠಡಿಯಲ್ಲಿ 1 ರಿಂದ 3ನೇ ತರಗತಿವರೆಗೆ ಪಾಠ ಮಾಡ್ತಿದ್ದಾರೆ. 4, 5ನೇ ತರಗತಿಯವರೆಗೆ ಹೊರಾಂಗಣದಲ್ಲಿ ಪಾಠ ಮಾಡಲಾಗ್ತಿದೆ. ಇನ್ನು ಇಲ್ಲಿ ಕೊಠಡಿಗಳು ಇದ್ದು ಇಲ್ಲದಂತೆ. ಯಾಕಂದ್ರೆ ಶಿಥಿಲಾವಸ್ಥೆಗೆ ತಲುಪಿದೆ. ಯಾವಾಗ ಕೊಠಡಿಗಳು ಬೀಳುತ್ತವೆ ಅನ್ನೋ ಆತಂಕವಿದೆ. ನಾವು ಓದಿದಂತ ಶಾಲೆ ಇದು. ಶಾಲೆ ತುಂಬಾ ಹಳೆಯದು, ಮತ್ತೆ ಬಿದ್ದೋಗಿದ್ನ ಬಂದು ರಜೆಯಲ್ಲಿ ಬಂದು ರಿಪೇರಿ ಮಾಡೋಗಿದ್ದಾರೆ ಗ್ರಾಮ ಪಂಚಾಯತಿಯವರು. ಎಷ್ಟೇ ಪಾಪ ಟೀಚರ್ಸ್ ಎಷ್ಟೇ ಹೇಳಿದ್ರು ಇಲ್ಲಿ ಒಂದು ಹೊಸ ಶಾಲೆ ಅಂತೂ ಆಗ್ತಾ ಇಲ್ಲ. ನಾವ್ ಹೇಳೋದಿಷ್ಟೇ, 1 ರಿಂದ 5ನೇ ಕ್ಲಾಸ್ ವರೆಗೂ ಒಂದೇ ತರಗತಿಯಲ್ಲಿ ಪಾಠ ಮಾಡ್ತಿದ್ದಾರೆ ಟೀಚರ್ಸ್. ಒಬ್ರು ಮಕ್ಳಿಗೆ ಅರ್ಥ ಆದ್ರೆ ಒಂದ್ ಮಕ್ಳಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಒಂದೇ ತರಗತಿಯಲ್ಲಿ ಎಲ್ಲರಿಗೂ ಪಾಠ ಅಂದ್ರೆ ಒಬ್ರು ಗಮನ ಎಕಡೆ ಹೋಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ನಮಗೆ ಇವ್ರ ವಿದ್ಯಾಭ್ಯಾಸ ಚೆನ್ನಾಗಿದೆ ಇಲ್ಲಿ, ಆದ್ರೆ ಕೊಠಡಿ ಮಾತ್ರ ಇಲ್ಲ. ಕೊಠಡಿ ಮಾತ್ರ ಹೊಸದಾಗಿ ಬೇಕು ಅಂತಾನೆ ನಾವು ಕೇಳೋದು. 1 ರಿಂದ 3ನೇ ತರಗತಿವರೆಗೆ ಕೊಠಡಿ ಒಳಗೆ ಕ್ಲಾಸ್ ನಡೆದ್ರೆ ಹೊರಭಾಗದಲ್ಲಿ 4, 5ನೇ ತರಗತಿಗೆ ಕ್ಲಾಸ್ ಮಾಡಲಾಗ್ತಿದೆ. 1ನೇ ತರಗತಿ ಮಾಡಿದ್ರೆ 2, 3ನೇ ತರಗತಿ ಮಕ್ಕಳು ಅದೇ ಕ್ಲಾಸ್ ಗಳನ್ನ ಕೇಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಸ್ಕೂಲ್ ಬಿದ್ದೋಗಿದೆ,
ಅದ್ರಿಂದ ನಮಗೆ ಹೊರಗಡೆ ಕುಸ್ಕೊಂಡು ಮಾಡ್ತಿದ್ದಾರೆ. 4ವರೆಗೂ ಮಾಡ್ಬೇಕು, 5ವರೆಗೂ ಮಾಡ್ಬೇಕು. ತುಂಬಾ ಕಷ್ಟ ಆಗ್ತಿದೆ ನಮಗೆ. ಅದಕ್ಕೆ ಇಲ್ಲಿ ಮಳೆ ಬಂದಾಗ ನಮಗೆ ಇಲ್ಲಿ ನೀರೆಲ್ಲ ಆರಿ ಬಟ್ಟೆ ಎಲ್ಲ ನೆಂದೋಗ್ತದೆ. ಅದಕ್ಕೆ ನಮಗೆ ಒಂದು ಹೊಸ ಶಾಲೆ ಕಟ್ಕೊಡ್ಬೇಕು ಅಂತಿದ್ವಿ. ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕು ಅನ್ನೋದು ಕನ್ನಡಿಗರ ಆಶಯ. ಆದ್ರೆ ಇಲ್ಲಿ ಪುಟಾಣಿ ಮಕ್ಕಳು ಅವ್ಯವಸ್ಥೆಯಲ್ಲೇ ಪಾಠ ಕಲಿಯುವ ಪರಿಸ್ಥಿತಿ ಬಂದಿದೆ. ಇನ್ನಾದ್ರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇತ್ತೀಚಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಅದೆಷ್ಟೋ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕುವ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಉದಾಹರಣೆಯಾಗಿ ಇಲ್ಲೊಂದು ಶಾಲೆಯಲ್ಲಿ ಒಂದೇ ಕೊಠಡಿ ಇದ್ದು ಅದರಲ್ಲಿ 3 ತರಗತಿ ನಡೆಸ್ತಾ ಇದ್ದಾರೆ. ಕೆಲವೊಂದು ಕೊಠಡಿಗಳಿಗೆ ಬೀಗ ಜಡಿಸಿದ್ದಾರೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ವಿದ್ಯಾರ್ಥಿಗಳಿಗೆ ಸಿಗ್ತಿಲ್ಲ ಮೂಲಭೂತ ಸೌಕರ್ಯ. ಕೊಠಡಿ ವ್ಯವಸ್ಥೆ ಇಲ್ಲದೆ ಸ್ಟೂಡೆಂಟ್ಸ್ಗಳ ಪರದಾಟ. ಶಿಥಿಲಾವಸ್ಥೆಯಲ್ಲಿರುವ ಶಾಲೆಯ ಕಟ್ಟಡ ಯಾವಾಗ ಬೀಳುತ್ತೋ ಅನ್ನೋ ಭಯದಲ್ಲಿ ಮಕ್ಕಳು. ಹೊರಾಂಗಣದಲ್ಲಿಯೇ ಪಾಠ ಮಾಡ್ತಿರುವ ಶಿಕ್ಷಕರು. ಇದು ಚಿಕ್ಕಮಗಳೂರು ಜಿಲ್ಲೆಯ ಬೀಲೆಕಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ಥಿತಿ. ಒಂದೇ ಕೊಠಡಿಯಲ್ಲಿ 1ರಿಂದ 3ನೇ ತರಗತಿವರೆಗೆ ಪಾಠ ಮಾಡ್ತಿದ್ದಾರೆ. 4, 5ನೇ ತರಗತಿಯವರೆಗೆ ಹೊರಾಂಗಣದಲ್ಲಿ ಪಾಠ ಮಾಡಲಾಗ್ತಿದೆ. ಇನ್ನು ಇಲ್ಲಿ ಕೊಠಡಿಗಳು ಇದ್ದು ಇಲ್ಲದಂತೆ. ಯಾಕಂದ್ರೆ ಶಿಥಿಲಾವಸ್ಥೆಗೆ ತಲುಪಿದೆ. ಯಾವಾಗ ಕೊಠಡಿಗಳು ಬೀಳುತ್ತವೆ ಅನ್ನೋ ಆತಂಕವಿದೆ. ನಾವು ಓದಿದಂತ ಶಾಲೆ ಇದು. ಶಾಲೆ ತುಂಬಾ ಹಳೆಯದು ಮತ್ತೆ ಬಿದ್ದೋಗಿದ್ನ ರಜೆಯಲ್ಲಿ ರಿಪೇರಿ ಮಾಡೋಗಿದ್ದಾರೆ ಗ್ರಾಮ ಪಂಚಾಯತಿಯವರು. ಎಷ್ಟೇ ಪಾಪ ಟೀಚರ್ಸ್ ಎಷ್ಟೇ ಹೇಳಿದ್ರು ಇಲ್ಲಿ ಒಂದು ಹೊಸ ಶಾಲೆ ಅಂತೂ ಆಗ್ತಾ ಇಲ್ಲ. ನಾವ್ ಹೇಳೋದಿಷ್ಟೇ, 1ರಿಂದ 5ನೇ ಕ್ಲಾಸ್ ವರೆಗೂ ಒಂದೇ ತರಗತಿಯಲ್ಲಿ ಪಾಠ ಮಾಡ್ತಿದ್ದಾರೆ ಟೀಚರ್ಸ್. ಒಬ್ರು ಮಕ್ಳಿಗೆ ಅರ್ಥ ಆದ್ರೆ ಒಂದ್ ಮಕ್ಳಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಒಂದೇ ತರಗತಿಯಲ್ಲಿ ಎಲ್ಲರಿಗೂ ಪಾಠ ಅಂದ್ರೆ ಒಬ್ರು ಗಮನ ಎಕಡೆ ಹೋಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ನಮಗೆ ಇವ್ರ ವಿದ್ಯಾಭ್ಯಾಸ ಚೆನ್ನಾಗಿದೆ ಇಲ್ಲಿ, ಆದ್ರೆ ಕೊಠಡಿ ಮಾತ್ರ ಇಲ್ಲ. ಕೊಠಡಿ ಮಾತ್ರ ಹೊಸದಾಗಿ ಬೇಕು ಅಂತಾನೆ ನಾವು ಕೇಳೋದು. 1ರಿಂದ 3ನೇ ತರಗತಿವರೆಗೆ ಕೊಠಡಿ ಒಳಗೆ ಕ್ಲಾಸ್ ನಡೆದ್ರೆ ಹೊರಭಾಗದಲ್ಲಿ 4, 5ನೇ ತರಗತಿಗೆ ಕ್ಲಾಸ್ ಮಾಡಲಾಗ್ತಿದೆ. 1ನೇ ತರಗತಿ ಮಾಡಿದ್ರೆ 2, 3ನೇ ತರಗತಿ ಮಕ್ಕಳು ಅದೇ ಕ್ಲಾಸ್ಗಳನ್ನ ಕೇಳೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಸ್ಕೂಲ್ ಬಿದ್ದೋಗಿದೆ. ಅದ್ರಿಂದ ನಮಗೆ ಹೊರಗಡೆ ಕುಸ್ಕೊಂಡು ಮಾಡ್ತಿದ್ದಾರೆ. 4ವರೆಗೂ ಮಾಡ್ಬೇಕು, 5ವರೆಗೂ ಮಾಡ್ಬೇಕು. ತುಂಬಾ ಕಷ್ಟ ಆಗ್ತಿದೆ ನಮಗೆ. ಅದಕ್ಕೆ ಇಲ್ಲಿ ಮಳೆ ಬಂದಾಗ ನಮಗೆ ಇಲ್ಲಿ ನೀರೆಲ್ಲ ಆರಿ ಬಟ್ಟೆ ಎಲ್ಲ ನೆಂದೋಗ್ತದೆ. ಅದಕ್ಕೆ ನಮಗೆ ಒಂದು ಹೊಸ ಶಾಲೆ ಕಟ್ಕೊಡ್ಬೇಕು ಅಂತಿದ್ವಿ. ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಬೇಕು ಅನ್ನೋದು ಕನ್ನಡಿಗರ ಆಶಯ. ಆದ್ರೆ ಇಲ್ಲಿ ಪುಟಾಣಿ ಮಕ್ಕಳು ಅವ್ಯವಸ್ಥೆಯಲ್ಲೇ ಪಾಠ ಕಲಿಯುವ ಪರಿಸ್ಥಿತಿ ಬಂದಿದೆ. ಇನ್ನಾದ್ರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.